ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ವಿಪರೀತ ಸೊಳ್ಳೆ ಕಾಟ ಹೆಚ್ಚಾಗಿದೆ. ಅದರಲ್ಲೂ ಈ ಬೇಸಿಗೆ ಸಮಯದಲ್ಲಿ ಅಥವಾ ಈ ಒಂದು ಮಳೆಯ ಸಮೀಪದಲ್ಲಿ, ಮುಂಗಾರು ಮಳೆಯ ಸಮೀಪದಲ್ಲಿ ಈ ಒಂದು ಟೈಮಲ್ಲಿ ಸೊಳ್ಳೆಗಳು ಜಾಸ್ತಿ ಆಗ್ತವೆ. ಈ ಸೊಳ್ಳೆಗಳೇನಿದ್ದಾವೆ ಮನೆಯಲ್ಲಿರುವಂಥ ಮಕ್ಕಳಿಗಾಗಿರ್ಬೋದು, ವಯಸ್ಸಾಗಿರ್ಬೋದು, ಎಲ್ಲರಿಗೂ ಕೂಡ ಕಾಡ್ತಾನೆ ಇರುತ್ತೆ. ಅದರಲ್ಲೂ ಸಣ್ಣ ಸಣ್ಣ ಮಕ್ಕಳಿಗೆ ಏನಾದರೂ ಆಯಿತು ಅಂತಂದರೆ ಸೊಳ್ಳೆಗಳೇನಿದ್ದಾವೆ ಹಬ್ಬೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಸಣ್ಣ ಸಣ್ಣ ಗುಳ್ಳೆಯಿಂದ ಇಡೀ ಮೈಯೆಲ್ಲ ತುರಿಕೆಗಳು ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಈ ಒಂದು ಸಿಂಪಲ್ ಟಿಪ್ನ ಮನೆಯಲ್ಲೇ ಮಾಡ್ಕೊಳ್ಳಿ. ರೆಮಿಡಿನ ಟ್ರೈ ಮಾಡೋದ್ರಿಂದ ನಿಮಗೂ ಕೂಡ ಈಸಿ ಆಗುತ್ತೆ. ಹೊರಗಡೆಯಿಂದ ಯಾವುದೋ ಕೆಮಿಕಲ್ ತರೋದಾಗಿರ್ಬೋದು ಅಥವಾ ಸ್ಪ್ರೇಗಳನ್ನ ತರೋದಾಗ್ಬೋದು ಮಾಡೋ ಹಾಗೆ ಇರೋದಿಲ್ಲ. ಹಾಗಿದ್ರೆ ಬನ್ನಿ, ಫಸ್ಟು ನೋಡಿ ವಿಕ್ಸ್ನ ತೊಗೊಂಡಿದ್ದೀನಿ. ವಿಕ್ಸ್ ಒಂದಿದ್ರೆ ಸಾಕಾಗುತ್ತೆ. ಅದರ ಜೊತೆಗೆ ಒಂದಿಷ್ಟು ಇಂಗ್ರೀಡಿಯೆಂಟ್ನ ಕೂಡ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಫಸ್ಟು ನೋಡಿ ಇಲ್ಲಿ ಲವಂಗನ ತೊಗೊಂಡಿದ್ದೀನಿ. ಲವಂಗ ಕೆಮ್ಮನ್ನು ನಿವಾರಣೆ ಮಾಡುತ್ತೆ. ಹಾಗೆಯೇ ಈ ಒಂದು ಕುಟ್ಟಿ ಪುಡಿ ಮಾಡಿ ಇದನ್ನು ನಾವು ಬಳಕೆ ಮಾಡಿದರೆ ಸೊಳ್ಳೆಗಳನ್ನು ಕೂಡ ನಿವಾರಣೆ ಮಾಡುತ್ತೆ. ಹಾಗೆ ನೆಕ್ಸ್ಟ್ ನೋಡಿ ಇಲ್ಲಿ ಎಲೆನ ತೊಗೊಂಡಿದ್ದೀನಿ. ಒಂದು ಪಲಾವ್ ಎಲೆನ ತೊಗೊಂಡಿದ್ದೀನಿ. ಅದರಲ್ಲಿ ಒಂದು ಅರ್ಧ ಭಾಗ ಆದರೂ ತೊಗೊಳ್ಳಿ, ಇಲ್ಲ ಫುಲ್ ತೊಗೊಳೋ ಹಾಗಿದ್ರೆ ಇದನ್ನು ಫುಲ್ಲು ಮಿಕ್ಸಿಗಾದ್ರೂ ಹಾಕ್ಕೋಬೇಕಾಗುತ್ತೆ ಅಥವಾ ಕುಟ್ಟಿ ಪುಡಿ ಮಾಡ್ಕೋಬೇಕಾಗುತ್ತೆ. ನೀವು ಈ ರೀತಿ ಏನು ಮಾಡೋಕ್ಕಾಗ್ತಾ ಇಲ್ಲ ಅನ್ನೋ ಹಾಗಿದ್ರೆ ಒಂದು ಸತಿ ನೀವು ಇದನ್ನು ಫುಲ್ಲು ಒಣಗಿಸ್ಕೊಂಬಿಟ್ಟು ಒಂದು 4ರಿಂದ 5 ಎಲೆಗಳನ್ನು ತೊಗೊಂಡು ಪುಡಿ ಮಾಡಿ ಇಟ್ಕೊಂಡ್ಬಿಡಿ ಮಿಕ್ಸಿ ಜಾರ್ನಲ್ಲಿ. ಈಸಿ ಆಗಿಬಿಡುತ್ತೆ ನಿಮಗೆ ಒಂದೇ ಟೈಮ್ಗೆ. ದಿನನಿತ್ಯನೂ ಇದನ್ನು ಹಚ್ಚಿ ದೀಪ ಹಚ್ಚಿ ಬೆಳಗಿಸೋದ್ರಿಂದ ಮನೆಯಲ್ಲಿ ಕೂಡ ಪಾಸಿಟಿವ್ ಇರುತ್ತೆ. ಅಷ್ಟೇ ಅಲ್ಲದೆ ಹೆಚ್ಚಾಗಿ ಸೊಳ್ಳೆಗಳು ಬರೋದೇ ಇಲ್ಲ. ವಯಸ್ಸಾದವರು ಅವರ ಹತ್ತಿರ ಮಲಗ್ತಾ ಇದ್ದಾರೆ ಅಂದರೆ ಅವರ ಬಾಜು ಏನಾದರೂ ಹೋಗಿ ಇದನ್ನು ಇಟ್ಟರೆ ಸಾಕಾಗುತ್ತೆ ನೋಡಿ, ಸೊಳ್ಳೆಗಳು ಅವರಿಗೆ ತಾಕೋದು ಇಲ್ಲ. ಯಾವುದೋ ಒಂದು ಕೆಮಿಕಲ್ಲು ಸ್ಪ್ರೇಗಳನ್ನು ಬಳಸೋಕ್ಕಿಂತ ಈ ರೀತಿ ಮನೆಯಲ್ಲಿರೋದನ್ನ ಮನೆಮದ್ದನ್ನು ಟ್ರೈ ಮಾಡಿದರೆ ತುಂಬ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ವಿಕ್ಸ್ನ ತೊಗೊಂಡಿದ್ದೀನಿ. ವಿಕ್ಸ್ನ ಇದರಲ್ಲಿ ಎದಕ್ಕಪ್ಪ ಆ್ಯಡ್ ಮಾಡ್ಕೊತಾ ಇದ್ದಾಳೆ ಅಂತ ಅಂದ್ಕೊತಿದ್ದೀರಾ? ವಿಕ್ಸನ್ನು ನಾವು ಇದರಲ್ಲಿ ಆ್ಯಡ್ ಮಾಡ್ಕೊಳೋದ್ರಿಂದ, ಒಂದು ದೀಪನ ನಾವು ಇಲ್ಲಿ ಬೆಳಗಿಸೋದ್ರಿಂದ ಆ ಸ್ಮೆಲ್ ಏನಿದೆ ಅದರಿಂದ ಕೆಮ್ಮು ಅಂದರೆ ಮೂಗಿಗೆ ಏನಾದರೂ ನೆಗಡಿ ಆಗಿದ್ದರೆ, ಕೆಮ್ಮು ಆಗಿದ್ದರೆ, ಏನಾದರೂ ಗಂಟ್ಲು ಕಟ್ಟಿದರೆ, ನೆಗಡಿ ಕಟ್ಟಿದರೆ ಅದು ಕೂಡ ನಿಮಗೆ ನಿವಾರಣೆ ಆಗುತ್ತೆ. ಹಾಗಾಗಿ ಇಲ್ಲಿ ವಿಕ್ಸನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಒಂದು ಸ್ವಲ್ಪ ಕರ್ಪೂರ, ಲವಂಗದ ಪುಡಿನ ಎಲ್ಲವನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಎಲ್ಲವೂ ಕೂಡ ಮಿಕ್ಸ್ ಆಗಿದೆ. ಈಗ ನಾವು ಒಂದು ಹತ್ತಿ ತೊಗೊಳ್ಳೋಣ. ಮನೆಯಲ್ಲಿ ಯೂಸ್ ಮಾಡುವಂತಹ ಕಾಟನ್ ಏನಿದೆ ಅದನ್ನು ತೊಗೊಂಡ್ಬಿಟ್ಟು ಈ ರೀತಿ ಹಾಕಬೇಕಾಗುತ್ತೆ ನೋಡಿ. ಇದರ ಮಿಡಿಲ್ನಲ್ಲಿ ಹಾಕಿಬಿಟ್ಟು ಇದನ್ನು ಉಂಡೆ ಆಕಾರದಲ್ಲಿ ಕೊಟ್ಟು ದೀಪದ ಆಕಾರ ಆದರೂ ಕೊಡ್ಬೋದು, ಇಲ್ಲ ಉಂಡೆ ಆಕಾರ ಆದರೂ ಕೊಡ್ಬೋದು. ನಾನು ಇದರಲ್ಲಿ ಒಂದು ರೌಂಡ್ ಶೇಪ್ನಲ್ಲಿರುವಂಥ ಆಕಾರನ ಕೊಡ್ತಾಯಿದ್ದೀನಿ. ಫಸ್ಟಿಗೆ ಇದನ್ನು ಉದ್ದ ಮಾಡಿಕೊಂಡು ಒಂದು ಸೈಡಿಗೆ ಇಟ್ಕೊಂಡಿದ್ದೀನಿ. ಯಾಕಂತಂದರೆ ಅದು ಒಳಗಡೆ ಏನಿದೆ ಕಂಪ್ಲೀಟಾಗಿ ಒಳಗಡೆನೇ ಫಿಲ್ ಆಗಿರಬೇಕು, ಹೊರಗಡೆ ಬರಬಾರ್ದು. ನೆಕ್ಸ್ಟ್ ಬಂದುಬಿಟ್ಟು ಪ್ಲೇಟ್ನಲ್ಲಿ ಏನು ಉಳಿದಿತ್ತಲ್ವ ಅದನ್ನು ಕೂಡ ನಾನೀಗ ಒಂದು ಹತ್ತಿಯ ಸಹಾಯದಿಂದ, ಕಾಟನ್ ಸಹಾಯದಿಂದ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಇದನ್ನು ಕೂಡ ನೀವು ಸಣ್ಣ ಉಂಡೆಯಾಗಿ ಮಾಡ್ಕೊಂಡ್ಬಿಟ್ಟು ದೀಪನ ಹಚ್ಕೋಬೋದು ನೋಡಿ. ಈ ರೀತಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಜಾಸ್ತಿ ಸಮಯ ತೊಗೊಳೋದಿಲ್ಲ, ಏನೂ ಇಲ್ಲ. ಕೇವಲ 5 ನಿಮಿಷದಲ್ಲೇ ನೀವು ಇದನ್ನು ರೆಡಿ ಮಾಡ್ಕೋಬೋದು. ವಯಸ್ಸಾದವರು ಮನೆಯಲ್ಲಿ ಇದ್ದಾರೆ ಅನ್ನೋ ಹಾಗಿದ್ದರೆ ರಾತ್ರಿ ಸಮಯದಲ್ಲಿ ಅವರು ಮಲಗ್ತಾ ಇರೋ ಟೈಮ್ನಲ್ಲಿ ಈ ರೀತಿ ಹೋಗಿ ದೀಪನ ಹಚ್ಬಿಟ್ಟು ಅಲ್ಲಿ ಇಡೋದ್ರಿಂದ ಸೊಳ್ಳೆಗಳು ಅವರ ಹತ್ರ ಕೂಡ ಸುಳಿಯೋದಿಲ್ಲ. ಯಾವುದೇ ರೀತಿಯಾದಂಥ ಹಾನಿಕಾರಕಗಳು ಇರಲಾರ್ದೇ ಮನೆಯಲ್ಲೇ ಇರುವಂಥ ಮನೆ ಹೋಮ್ ರೆಮಿಡಿಗಳನ್ನು ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿ, ನಾನು ದೊಡ್ಡದೇನು ಮಾಡ್ಕೊಂಡಿದ್ನಲ್ವ ಅದನ್ನು ಇವಾಗ ಈ ರೀತಿ ಮಾಡ್ಕೋಬೇಕಾಗತ್ತೆ ನೋಡಿ. ದೀಪನ ರೆಡಿ ಮಾಡ್ಕೋಬೇಕು. ಈ ಒಂದು ಬತ್ತಿ ಥರ ರೆಡಿ ಮಾಡಿಕೊಂಡು ಇದಕ್ಕೆ ತುಪ್ಪ ಹಾಕ್ತಾಯಿದ್ದೀನಿ ಸ್ನೇಹಿತರೆ. ಇಲ್ಲಿ ನೀವು ಯಾವುದೇ ರೀತಿಯಾದಂಥ ಎಣ್ಣೆ ಬಳಸೋ ಅವಶ್ಯಕತೆಯೇ ಇಲ್ಲ. ತುಪ್ಪದಿಂದ ನೀವು ಮಾಡ್ಕೋಬೋದು, ಇಲ್ಲ ನಮಗೆ ತುಪ್ಪ ಬೇಡ ಅನ್ನೋರು ಎಣ್ಣೆನ ಬಳಸ್ಕೋಬೋದು. ಎಣ್ಣೆ ಏನಿದೆ ನೋಡಿ, ಇದು ಮುಳುಗುವಷ್ಟು ಬೇಕಾಗುತ್ತೆ ಎಣ್ಣೆ. ಇಲ್ಲಿ ತುಪ್ಪ ಹಾಕಿ ಇದು ಕರಗುತ್ತೆ. ಹಾಗಾಗಿ ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿದ್ದೀನಿ. ಸ್ವಲ್ಪ ನೆನೆಯೋದಕ್ಕೆ ಬಿಡ್ತಾಯಿದ್ದೀನಿ. ಹತ್ತಿ ಏನಿದೆ ನೆನಿಬೇಕೋ ಹಾಗಾಗಿ ನೆನೆಯೋದಕ್ಕೆ ಬಿಡ್ತಾಯಿದ್ದೀನಿ. ಈಗ ನೆನೆದ ಮೇಲೆ ಈಗ ದೀಪನ ಹಚ್ಚಿ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಹಚ್ಚಿಬಿಟ್ಟು ಸಂಜೆ ಹೊತ್ತು ನೀವೇನಾದರೂ ಇಡೋದ್ರಿಂದ ಎಷ್ಟೇ ಸೊಳ್ಳೆಗಳಿದ್ದರೂ ಕೂಡ ಮಾಯವಾಗಿಬಿಡುತ್ತೆ, ಒಂದು ಕೂಡ ಉಳಿಯೋದಿಲ್ಲ. ರಾತ್ರಿ ಈ ರೀತಿ ನೀವು ಹಚ್ಚಿ ದೀಪನ ಹಚ್ಚಿ ಸೈಡಿಗೆ ಇಡೋದ್ರಿಂದ ನಿಮಗೂ ಕೂಡ ಒಳ್ಳೆಯ ನಿದ್ರೆ ಬರುತ್ತೆ. ಹಾಗೆ ಮನೆಯಲ್ಲಿ ಒಂದು ಒಳ್ಳೆಯ ಪಾಸಿಟಿವ್ ಇರುತ್ತೆ. ನಿಮಗೆ ಈ ರೀತಿ ಸಿಗ್ತಾ ಇಲ್ಲ ಅನ್ನೋ ಹಾಗಿದ್ದರೆ ಒಂದು ಮನೆಯಲ್ಲಿರುವಂತಹ ಹಳೆಯ ಮಡಿಕೆ ಏನಾದರೂ ಇದ್ದರೆ ಅದರಲ್ಲಿ ಕೂಡ ಈ ರೀತಿ ನೀವು ದೀಪನ ಹಚ್ಬೋದು.